ಅನುದಿನವೂ ಅನವರತವು ನನ್ನ ಸೇವೆಯಲ್ಲೇ ನಿರತಳಾಗಿರುವ ನಿನ್ನನ್ನು ಪಡೆದ ನಾನೇ ಪುಣ್ಯನಲ್ಲವೇ? ಹೌದಲ್ಲವೇ ಸ್ವಾಮಿ? ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದನೇ ನಿನ್ ಆನಂದ ಹೊಂದಿರುವೆ, ಗೋವಿಂದನೇ ನಿನ್ ಆನಂದ ಹೊಂದಿರುವೆ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಪೂಜಿಸು ಸಿರಿದೇವಿಯಾದಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಪಾಲ್ಗಡಲ ಕಡೆವಾಗ ಜನಿಸಿದಂತೆ ನಿನ್ನನ್ನು ಕಂಡೆ ಬಲು ಮೋಹಗೊಂಡೆ, ಪ್ರೇಮಾನುರಾಗದಿ ಕೈ ಹಿಡಿದೆ. ಹೌದೇ ಸ್ವಾಮಿ? ಪ್ರೇಮಾನುರಾಗದಿ ಕೈ ಹಿಡಿದೆ, ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಸಿರಿದೇವಿ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಕ್ಷಣಕಾಲ ದೂರ ಇರಲಾರಿನಲ್ಲ, ನಿನ್ನಲ್ಲಿ ಮರೆತು ನನ್ನಲ್ಲಿ ಮರೆತು, ಪ್ರೇಮಾನುರಾಗ ನಿನ ಬೆರೆತು. ರಾಮೇಶ್ವರ, ಪ್ರೇಮಾನುರಾಗ ನೀ ಬೆರೆತು, ಭೂಲೋಕ ಪೂಜಿಸುವ ಸಿರಿದೇವಿ
ಇಂದು ನಾನೇ ಪುಣ್ಯವತಿ. ಪ್ರಾಣೇಶ್ವರ, ಲಕ್ಷ್ಮಿ, ಸರ್ವ ಜಗತ್ತನ್ನೇ ಪ್ರತಿಪಾಲಿಸುತ್ತಿರುವ ನಿಮಗೆ ಈ ಪಾಲನೆಯ ಮಾನದಂಡನೆಯ ಮಾತೆಗೆ ಪ್ರಭು? ಇದರಲ್ಲಿ ಮಾನದಂಡವೆಂಬ ಪ್ರಶ್ನೆಯೇ ಇಲ್ಲ ಪ್ರಾಣೇಶ್ವರಿ. ಜಗತ್ತಿನ ಜೀವರಾಶಿಗಳ ಪಾಪ ಪುಣ್ಯಗಳ ಆಧಾರದ ಮೇಲೆ ಫಲಾಫಲಗಳನ್ನು ದಯಪಾಲಿಸುವೆನು. ಪಾಪ ಪುಣ್ಯಗಳನ್ನು ಮಾಡಿದವರು ನಾವೇ ಎಂದ ಮೇಲೆ ಕಾರ್ಯಕರ್ತರು ಎಲ್ಲವೂ ನಾವೇ ಅಲ್ಲವೇ ಸ್ವಾಮಿ? ಪ್ರಾಣೇಶ್ವರಿ, ಸಕಲ ಕಾರ್ಯಕ್ಕೆ ನಾನೇ ಕರ್ತನಾದರೂ ಎಲ್ಲವನ್ನೂ ಮೀರಿದ ಚೈತನ್ಯ ಮೂರ್ತಿಯ ಆದೇಶದಂತೆ ಸಕಲವೂ ನಡೆಯುತ್ತದೆ. ಇದರಲ್ಲಿ ಭೇದ ಭಾವದ ಪ್ರಶ್ನೆಯೇ ಇಲ್ಲ ಪ್ರಾಣೇಶ್ವರಿ. ಪ್ರಾಣೇಶ್ವರ, ಆದಿಶಕ್ತಿಯ ಸ್ವರೂಪವು ನಾವೇ ಅಂದ ಮೇಲೆ ಭೇದ ಭಾವದ ಮಾತೇಕೆ ಪ್ರಭು? ಸ್ವಾಮಿ, ಅಂಬುದಿನಿಧಿಯ ಉದಯಿಸಿದೆನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿಧಿಯ ಉದಯಿಸಿದೆನ್ನನು ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ ಹೃದಯ ರಂಗವಾದ, ಜಾದುಗೈದನ ಹೃದಯ ರಂಗವ ಮೋದದಿ ಸೆಳೆದ ಕದಮಲ ಶ್ರೀ. ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿನಿಧಿಯ. ಕಡಲ ಮಡಿಲಿ ನಿನ್ನೋಡಿ ಬಂದ ಚೀನ ಮೋದಿ ಮಾಡಿದಿರಿ ಕುಡಿ ನೋಟಡಿ. ಕಡಲ ಮಡಿಲಿ ನಿನ್ನೋಡಿ ಬಂದ ಚೀನ ಮೋದಿ ಮಾಡಿದಿರಿ ಕುಡಿ ನೋಟಡಿ. ನಾಡಿ ಮಿಡಿಸಿಂದ ಹೃದಯ ಫಲಾಗರೆ, ನಾಡಿ ಮಿಡಿಸಿಂದ ಹೃದಯ ಫಲಾಗರಿ ಪವಡಿಸಲಾಶಯ ಬೇಡಿದ ಪ್ರಭುವೆ, ಪವಡಿಸಲಾಶಯ ಬೇಡಿದ ಪ್ರಭುವೆ. ಕಡಲ ಮಡಿಲಿನಿ ಭಾವದೇವಿಯೋ ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ತಿಶಯಿ ಭಾರ್ಗವಿ. ಭಾವದೇವಿಯೋ ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ತಿಶಯಿ ಭಾರ್ಗವಿ. ಶಿವಭವಾನಿಯೋ ಬ್ರಹ್ಮನ ರಸುವ ದೇವಿಯೋ. ಹೌದು ಸರ್. ಶಿವಸತಿ ಭವಾನಿಯೋ ಬ್ರಹ್ಮನ ರಸುವ ದೇವಿಯೋ. ನಿನ್ನ ರೂಪು ರಚಿಸಿದಂತಹ ಕುಂಚಗೆ ನಿತ್ಯ ಬಳುವಳಿಸಲುವೆ. ನಿನ್ನ ರೂಪು ರಚಿಸಿದಂತಹ ಕುಂಚಗೆ ನಿತ್ಯ ಬಳುವಳಿಸಲುವೆ. ಸುರಭಿ ಶುಭೋದಯದಿ ಸಿರಿದೇವಿಯ ಒರಿಸಿದನ. ಸುರಭಿ ಶುಭೋದಯದಿ ಸಿರಿದೇವಿಯ ಒರಿಸಿದನ. ಬಂದನ್ನ ಬಂದಿಯೊಳಾನಂದ ಪಡಿಸು, ಬಂದನ್ನ ಬಂದಿಯೊಳಾನಂದ ಪಡಿಸು. ಅಂಬುದಿನಿಧಿಯ ಉದಯಿಸಿದನು ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವಾದ, ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ. ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿನಿಧಿಯ. ಭಾವದೇವನು ನಿನ್ನ ಭಾವ ನಿರ್ಮಿಸಿದಾತ ನವಗುಣ ಜನಾರ್ದನ. ಭಾವದೇವನು ನಿನ್ನ ಭಾವ ನಿರ್ಮಿಸಿದಾತ ನವಗುಣ ಜನಾರ್ದನ. ಗೌರಿ ಮನೋಹರನು ಈ ಬಾಣ
ಪ್ರಾಣೇಶ್ವರಿ, ಸ್ವಾಮಿ, ಸರ್ವಾಂತರ್ಯಾಮಿಯಾದ ನಾನು ಯಾರನ್ನು ಯಾವುದನ್ನು ಬಂಧಿಸುವನಲ್ಲ. ತಾಮಸ, ಸಕಲ ಕಾರ್ಯಕ್ಕೆ ನಾನೇ ಕಾರಣಕರ್ತನು. ಎಲ್ಲವೂ ಮೀರಿದ ಚೈತನ್ಯ ಮೂರ್ತಿಯ ಆದೇಶದಂತೆ ಸಕಲವೂ ನಡೆಯುತ್ತದೆ. ಇದರಲ್ಲಿ ಭೇದ ಭಾವದ ಪ್ರಶ್ನೆಯೇ ಇಲ್ಲ ಪ್ರಾಣೇಶ್ವರಿ. ಆಹಾ, ಈಗ ಅರ್ಥವಾಯಿತು ಸ್ವಾಮಿ. ಈ ನನ್ನ ಸಿರಿ ಸಂಪತ್ತನ್ನು ನೋಡಿ ತಾನೆ ತಮ್ಮ ಹೃದಯದಲ್ಲಿ ತಾವು ಅಡಗಿಸಿಕೊಂಡಿರುವುದು ನನ್ನನ್ನು. ಸರ್ವಾಂತರ್ಯಾಮಿಯಾದ ನಾನು ಯಾರನ್ನು ಯಾವುದನ್ನು ಬಂಧಿಸುವನಲ್ಲ. ತಾಮಸ, ರಜೋಸಾತ್ವಿಕ ಗುಣಗಳಿಗೆ ಅನುಸಾರವಾಗಿಯೇ ಸಕಲವೂ ನಡೆಯುತ್ತದೆ, ಮೋಕ್ಷವೂ ಪ್ರಧಾನವಾಗುತ್ತದೆ. ಹಾಗಾದ್ರೆ ಸ್ವಾಮಿ, ಈ ನಿಮ್ಮ ಹೃದಯ ಕಮಲದಿಂದ ನನ್ನನ್ನು ಹೊರಗೆ ಬಿಡಿ. ನನ್ನ ಸಾತ್ವಿಕಗಳನ್ನು ಸಾರ್ಥಕಪಡಿಸಿಕೊಂಡು ಅನಂತರ ನಾನೇ ನಿಮ್ಮ ಹೃದಯ ಕಮಲವನ್ನು ನಾನೇ ಸೇರುವೆನು ಸ್ವಾಮಿ. ಲಕ್ಷ್ಮಿ, ಕುಸುಮನಗೆ ನಲೀಲಾ ಪ್ರಿಯ ಲಕ್ಷ್ಮಿಯ ಲೋಲ, ಕುಸುಮನಗೆ ನಲೀಲಾ, ಕುಸುಮನಗೆ ನಲೀಲಾ ಪ್ರಿಯ ಲಕ್ಷ್ಮಿಯ ಲೋಲ, ಕುಸುಮನಗೆ ನಲೀಲಾ. ನಸುನಗೆ ಮನ ಕಾಣದ ಪಯ, ನಸುನಗೆ ಮನ ಕಾಣದ ದಾಸ ಪಾಲ ಶ್ರೇಷ್ಠ ನಿನ್ನ ನಿರ್ಮಲ ಭಾವಿ ಧರ್ಮನಮು, ದಾಸ ಪಾಲ ಶ್ರೇಷ್ಠ ನಿನ್ನ ನಿರ್ಮಲ ಭಾವಿ ಧರ್ಮನಮು. ಕುಸುಮನಗೆ ನಲೀಲಾ ಕುಣಿಲೋಲ, ಕುಸುಮನಗೆ ನಲೀಲಾ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಮಂದರ ಗಿರಿಧರ ನರ ವಿಜಯ ಮಹೇ, ಹೌದಿ ಸ್ವಾಮಿ. ಮಂದರ ಗಿರಿಧರ ನರ ವಿಜಯಾಮಯಿ, ಸಿಂಧು ತಿಲಕ ಶ್ರೀ ಕಮಲಮುಖಿಯೇ, ಸುಂದರಿಯೇ ಆನಂದದ ಸಿರಿಯೇ, ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಕೂರ್ಮವತಾರಿಯೇ ನಿನ್ನ ಮನ್ಮ ತಿಳಿದು ಬಾಳ್ವಿನಾನಿದನ್ಯ, ಕೂರ್ಮವತಾರಿಯೇ ನಿನ್ನ ಮನ್ಮ ತಿಳಿದು ಬಾಳ್ವಿನಾನಿದನ್ಯ. ಶ್ಯಾಮಲ ವರ್ಣನಿರೆಲ್ಲ ಪರಿಮಳವಾದರಿಸಿ ಮಂದಹಾಸದಿಂದೆನ್ನವರಿಸಿ. ಲಕ್ಷ್ಮಿ, ಗಂಧ ಪರಿಮಳವಾದರಿಸಿ ಮಂದಹಾಸದಿಂದೆನ್ನವರಿಸಿ, ಮನ ಮಂದಿರಗಳು ನೆಲೆಸಿ
ಆ ಮನಮಂದಿರದೊಳು ನೆಲೆಸಿ ಪ್ರಣಯಾನಂದದ ತನಿರಸ ಬೀರುವ ಪ್ರಣಯಾನಂದದ ತನಿರಸ ಬೀರುವ ಚೆಲುವಿನ ತಾರೆಯೇ ಒಲವನು ಕೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯೇ ಒಲವನು ಕೋರುವೆ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ. ಮೊದಲು ನಿನ್ನ ಮಾತಿನಂತೆ ನಿನ್ನ ಕರ್ತವ್ಯವನ್ನು ಮುಗಿಸಿಕೊಂಡು ಬಾ, ಆನಂತರವೇ ನನ್ನ ಹೃದಯದಲ್ಲಿ ನಿನಗೆ ಮತ್ತೆ ಸ್ಥಾನ. ಹಾಗೆ ಆಗ್ಲಿ ಸ್ವಾಮಿ. ಸ್ವಾಮಿಯ ನೆನೆದು ಆಡುವಿನ ಸ್ವಾಮಿಯ ನೆನೆದು ಆಡುವಿನ ದೇವನ ನೆನೆದರೆ ಇಲ್ಲ ಭಯ ಸ್ವಾಮಿಯ ನೆನೆದು ಆಡುವಿನ
ಔಷಧಿ ನಲಿಯುವ ಔಷಧಿ ನಲಿಯುವ ಪ್ರಿಯ ಪ್ರಿಯ ರಮಣ ಹರುಷದಿ ನಲಿಯುವ ಬಾಬಾರೇ ಹರುಷದಿ ನಲಿಯುವ ಬಾಬಾರೇ ಪ್ರಿಯ ರಮಣಿ ಕರೆಯುವೆ ಬಾ ಲಕ್ಷ್ಮಿಯು ನೀನು ಸ್ವಾಮಿಯು ನಾನು ಲಕ್ಷ್ಮಿಯು ನೀನು ಸ್ವಾಮಿಯು ನಾನು ಹರುಷದಿ ನಲಿಯುವ ಪ್ರೇಮದಿ ಬಾರೆ ಹರುಷದಿ ನಲಿಯುವ ಪ್ರೇಮದಿ ಬಾರೆ ಅಂದ ಚಂದದಿಂದ ಸಂಧಿಸೆನ್ನ ನೀನು ಅಂದ ಚಂದದಿಂದ ಸಂಧಿಸೆನ್ನ ನೀನು ಪ್ರಿಯ ರಮಣಿ ಕರೆಯುವೆ ಬಾ ಹರುಷದಿ ನಲಿಯುವ ಬಾಮಾರೇ ಹರುಷದಿ ರಮಣಿ ಹಾಗಾದರೆ ಸ್ವಾಮಿ ಈ ನನ್ನ ಸಿರಿ ಸಂಪತ್ತು ಐಶ್ವರ್ಯ ನೋಡಿ ತಾನೆ ನಿಮ್ಮ ಹೃದಯದಲ್ಲಿ ನನ್ನನ್ನು ಅಡಗಿಸಿಕೊಂಡಿರುವುದು. ದೇವಿ, ಮೊದಲು ನಿನ್ನ ಮಾತಿನಂತೆ ನಿನ್ನ ಕರ್ತವ್ಯವನ್ನು ಮುಗಿಸಿಕೊಂಡು ಬಾ, ಆನಂತರವೇ ನನ್ನ ಹೃದಯದಲ್ಲಿ ನಿನಗೆ ಮತ್ತೆ ಸ್ಥಾನ. ಹಾಗಾದರೆ ಈ ನಿಮ್ಮ ಹೃದಯ ಕಮಲಿಂದ ನನ್ನನ್ನು ಹೊರಗೆ ಬಿಡಿ, ನನ್ನ ಸಾತ್ವಿಕ ಗುಣವನ್ನು ಜಗತ್ತಲ್ಲಿ ಸುರ ನರರನ್ನು ಜಯಿಸುವೆ ಬಲ, ಜಗತ್ತಲ್ಲಿ ಸುರ ನರರನ್ನು ಜಯಿಸುವೆ ಬಲ, ಜಗತ್ತಲ್ಲಿ ಸುರ ನರರನ್ನು ಜಯಿಸುವೆ ಬಲ. ಛಾಯ ಗರ್ಭ ಸಂಜಾತನು ಧರಿಸಿ ಧೂಮಗ ಕಹತಾರಯನುಗಿಸಿ, ಛಾಯ ಗರ್ಭ ಸಂಜಾತನು ಧರಿಸಿ ಧೂಮಗೆ ಕಹತಾರಯನು ಗಳಗಳ ನಡುಗಿಸಿ ಬ್ರಹ್ಮಾಂಡವನ್ನು, ಗಳಗಳ ನಡುಗಿಸಿ ಬ್ರಹ್ಮಾಂಡವನ್ನು. ಜಗತ್ತಯನಿಸುರ ನರರನ್ನು ಜಯಿಸುವ ಬಲ, ಜಗತ್ತಯನಿಸುರ ನರರನ್ನು ಜಯಿಸುವ ಬಲ, ಜಗತ್ತಯನಿಸುರ ನರರನ್ನು ಜಯಿಸುವ ಬಲ. ಹರಿಹರರಾದರು ಕರೆಕರಗೊಳಿಸಿ ಫಲದೊಂದರವೇ ಜಗದಳು ನಾನು, ಹರಿಹರರಾದರು ಕರೆಕರಗೊಳಿಸಿ ಫಲದೊಂದರವೇ ಜಗದಳು ನಾನು. ಸಮರಾಯನಿಗೆ ಈ ಧರೆಯೊಳಗೆ, ಸಮರಾಯನಿಗೆ ಈ ಧರೆಯೊಳಗೆ ಜಗತ್ತಯನಿಸುರ ನರರನ್ನು ಜಯಿಸುವ ಬಲ, ಜಗತ್ತಯನಿಸುರ ನರರನ್ನು ಜಯಿಸುವ ಬಲ, ಜಗತ್ತಯನಿಸುರ ನರರನ್ನು ಜಯಿಸುವ ಬಲ. ಸಿರಿ ತುಂಬಿದ ಹರಿವದನೆ ವೈಕುಂಠ ವಾಸನ ಹೃದಯ ಸಿಂಹಾಸನವನ್ನೇ ಅಲಂಕರಿಸಿರುವ ಶ್ರೀ ಮಹಾಲಕ್ಷ್ಮಿಗೆ ಈ ಸೂರ್ಯಪುತ್ರನ ಅನಂತ ಪ್ರಣಾಮಗಳು. ಬಾ ಮಗು, ಈ ಅಷ್ಟೈಶ್ವರ್ಯವುಳ್ಳ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವನಾಗು. ಅಷ್ಟೈಶ್ವರ್ಯದ ಪೀಠ ನನಗೆ ತಾಯಿ, ಈ ಛಾಯಾತ್ಮಜನು ಅದಾವುದನ್ನು ಅಪೇಕ್ಷೆ ಪಡುವುದಿಲ್ಲವೆಂದು ನಿನಗೆ ತಿಳಿಯದೇನು. ಅದರಲ್ಲಿ ನಾನು ವೈಕುಂಠಕ್ಕೆ ಬಂದಿರುವುದು ನಿನ್ನ ರತ್ನ ಸಿಂಹಾಸನದ ಮೇಲೆ ಕುಳಿತು ಆರಾಧಿಸುವುದಕ್ಕಾಗಲಿ, ಅಥವಾ ನಿನ್ನ ಸನ್ಮಾನಿಸಿಕೊಂಡು ಸಂತೋಷ ಪಡುವುದಕ್ಕಾಗಲಿ ನಾನು ಈ ವೈಕುಂಠಕ್ಕೆ ಬಂದವನಲ್ಲ. ಒಂದು ವಿಚಾರವನ್ನು ಚರ್ಚಿಸುವ ಸಲುವಾಗಿ ನಾನು ವೈಕುಂಠಕ್ಕೆ ಬಂದಿರುವುದು ಮಹಾತಾಯಿ. ಏನು ಒಂದು ವಿಚಾರವನ್ನು ತಿಳಿಸಲು ಬಂದಿರುವೆಯಾ? ಹೌದು ತಾಯಿ. ಅದೇನು ಮಗು,
ಸಿರಿ ಬೇಕೆ, ಸಂಪತ್ತು ಬೇಕೆ, ಇಲ್ಲ ಅಷ್ಟ ಐಶ್ವರ್ಯ ಬೇಕೆ? ಕೇಳು, ಕೊಡಲು ಸಿದ್ಧಳಾಗಿರುವಳು ಈ ಮಹಾಲಕ್ಷ್ಮಿ. ತಾಯಿ, ಇದಾವರ ಅವಶ್ಯಕತೆ ಈ ಸೂರ್ಯಪುತ್ರನಿಗಿಲ್ಲ. ನಾನಿಲ್ಲಿಗೆ ಬಂದಿರುವುದು ನಿನ್ನಿಂದ ಭಕ್ತಿಗೆ ಭಂಗ ಬಂದಿರುವುದು, ಅದು ನಿವಾರಣೆಯಾಗಬೇಕಷ್ಟೇ. ಅದಕ್ಕೆ ನನ್ನಿಂದ ಏನಾಗಬೇಕಾಗಿರುವುದು? ಈಗ ಮಾಡಬೇಕಾದುದಿಷ್ಟೇ ತಾಯಿ. ನೀನು ಭೂಲೋಕದ ಮಾನವರಿಗೆ ಎಂದು ಮುನ್ನರಿಯದೆ ನಿನ್ನ ಕೃಪಾಕಟಾಕ್ಷವನ್ನು ಕರುಣಿಸಿರುವೆಯಂತೆ ದುರಹಂಕಾರಿಗಳಾದ ಭೂಲೋಕದ ನರಮಾನವರು ಧರ್ಮವನ್ನು ಧಿಕ್ಕರಿಸಿ ದುರಹಂಕಾರದಿಂದ ಮೆರೆಯುತ್ತಿರುವರು. ಇದು ನಿನಗೆ ಗೊತ್ತೇ? ಇದೇನು ರವಿಸುತ, ನನ್ನೊಡನೆ ನೀನು ಪರಿಹಾಸ್ಯ ಮಾಡಲೇನಾರು ಬಂದಿರುವೆಯಾ? ಪರಿಹಾಸ್ಯವಲ್ಲ, ಪರಿಹಾಸ್ಯವೆಲ್ಲಿಂದ ಬಂತು ತಾಯಿ? ನಿನ್ನಿಂದ ಭಕ್ತಿಗೆ ಭಂಗ ಬಂದಿರುವುದು, ಅದು ನಿವಾರಣೆಯಾಗಬೇಕಷ್ಟೇ. ಕೊಟ್ಟ ಮಾತಿಗೆ ತಪ್ಪುವುದು ಪಾಮರರ ಯೋಗತ್ಯಾಗಿ ಸರಿಯಾಗದು ವಿನ ನಮ್ಮಂತ ದೇವತೆಗಳಿಗಲ್ಲವಯ್ಯ. ಅದಿರಲಿ, ಆ ಬಡ ಮಾನವರ ಮೇಲೆ ನಿನಗೇಕೆ ಅಷ್ಟೊಂದು ಕ್ರೂರ ದೃಷ್ಟಿ? ತಾಯಿ, ಏನ್ ಹೇಳಿದರು ಕೊಟ್ಟವರವನ್ನು ನಾನು ಹಿಂತೆಗೆದುಕೊಳ್ಳಲಾರೆ. ತಾಯಿ, ಹೇಳುತ್ತಿರುವುದು ಯಾರೆಂದು ಅರ್ಥವಿದೆ ತಾನೇ? ಅರ್ಥ ಮಾಡಿಕೊಳ್ಳಲಷ್ಟು ಮತ್ತೆ ನಿನ್ನಳ ಈ ಮಹಾಲಕ್ಷ್ಮಿ. ಎಷ್ಟೇ ಆದರೂ ಈ ಲೋಕಕ್ಕೆ ಲೋಕಮಾತೆ ನಾನು. ಲೋಕಮಾತೆ? ನೀನು ಲೋಕಮಾತೆ ಆದರೆ ನಾನು ಲೋಕ ರಕ್ಷಕರನ್ನೇ ತಲ್ಲಣಗೊಳಿಸಿರುವೆನು. ಇದು ನಿನಗೆ ಗೊತ್ತೇನು? ಲೋಕ ರಕ್ಷಗಳನ್ನು ತಲ್ಲಣಗೊಳಿಸಿದ ಮಾತ್ರಕ್ಕೆ ಲೋಕಾಧಿಪತಿ ಆಗಲು ಸಾಧ್ಯವಿಲ್ಲ. ಸಾಕು ಮಾಡು ನಿನ್ನ ಸೊಕ್ಕಿನ ನುಡಿಗಳು. ಮಿತಿ ಮೀರುತ್ತಿದೆ ನಿನ್ನ ದರ್ಪದ ಮಾತು. ನೀನೇನಾದರೂ ಇದಕ್ಕೆ ಒಪ್ಪದೆ ಹೋದರೆ ನಾನು ಕ್ರೂರನಾಗಿ ನಿನಗೆ ವಿರುದ್ಧವಾಗಿ ನಿಲ್ಲಬೇಕಾಗುವುದು. ಎಚ್ಚರ, ಹಕ್ಕಿನ ನುಡಿಗಳ ನುಡಿಯುವೆಯ, ಸಕ್ಕಿನ ನುಡಿಗಳ ನುಡಿಯುವೆಯ, ಹರಿಯ ಸದಿಯು ನಾನೆಂದೆನ್ನುತ್ತ ಸಕ್ಕಿನ ನುಡಿಗಳ ನುಡಿಯುವೆಯ. ಮುರದಿ ಮನವ ತೋರಿ ಚಲವ ತೋರಬೇಡ ಕೇಳು ಮರುಳೆ. ಮುರದಿ ಮನವ ತೋರಿ ಚಲವ ತೋರಬೇಡ ಕೇಳು ಮರುಳೆ. ಚಲವಲು ಬಿಡದೆ ಸಾಧಿಪ ಜಯವ, ಚಲವಲು ಬಿಡದೆ ಸಾಧಿಪ ಜಯವ. ಸಕ್ಕಿನ ನುಡಿಗಳ ನುಡಿಯುವೆಯ, ಹರಿಯ ಸದಿಯು ನಾನೆಂದೆನ್ನುತ್ತ ಸಕ್ಕಿನ ನುಡಿಗಳ ನುಡಿಯುವೆಯ, ಸಕ್ಕಿನ ನುಡಿಗಳ ನುಡಿಯುವೆಯ, ಸಕ್ಕಿನ ನುಡಿಗಳ ನುಡಿಯುವೆಯ. ವಿರೋಧ ನುಡಿಗಳ ನುಡಿಯುವೆಯ, ಸರಿ ಸರಿ ಪರಿಗಳು ನೀನೀಗ ವಿರೋಧ ನುಡಿಯನ್ನು ನುಡಿಯುವೆಯ. ಸಾರಿ ಬೇಡನಿ ಪಂಚದೀಗ ಸೋಲಬೇಡ ನೀತ ನೀಲ. ಸಾರಿ ಬೇಡನೀಗ ಪಂಚದಿ ಸೋಲಬೇಡ ನೀತ ನೀಲ. ಸಲ್ಲದು ನೀನೇ ತೋರದು, ಸಲ್ಲದು ನೀನೇ ತೋರನ್ನು. ವಿರೋಧ ನುಡಿಗಳ ನುಡಿಯುವೆಯ, ಪರಿ ಪರಿ ವಿಧಗಳು ನಾನೆಂದು ವಿರೋಧ ನುಡಿಗಳ ನುಡಿಯುವೆಯ. ಹಾ, ಈ ಮಹಾಲಕ್ಷ್ಮಿಯನ್ನು ಎಚ್ಚರಗೊಳಿಸಲು ಬಂದಿರುವೆಯ. ಒಳ್ಳೆಯ ಮಾತಿನಿಂದ ಹೇಳುತ್ತಿರುವೆನು, ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದ ಪರಿಣಾಮ ನೆಟ್ಟಗೆ ಶನಿದೇವ. ನನ್ನನ್ನು ಯಾರೆಂದು ತಿಳಿಯದೆ ಜರಿದು ನಿಂದಿಸುತ್ತಿರುವೆಯ ನೀನು? ನಾನು ಇದುವರೆಗೂ ನಿನ್ನನ್ನು ಮಾತ್ರ ಸ್ವರೂಪಳೆಂದು ತಿಳಿದಿದ್ದೆ. ಆದರೆ ನೀನು ಹೆಣ್ಣು ಚಂಚಲೆ, ನಿಲ್ಲಲು ನೆಲೆಯಿಲ್ಲ, ಕೂರಲು ಸ್ಥಳವಿಲ್ಲ. ಎಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಚಂಚಲ ಮಾಡುವುದೇ ನಿನ್ನ ಮೂಢಬುದ್ಧಿ. ಕೆಲವರನ್ನು ಭಿಕ್ಷೆ ಬೇಡಿಸುವೆ, ಕೆಲವರನ್ನು ಸುಖದಲ್ಪದಲ್ಲಿ ತೇಲಾಡಿಸುವೆ. ನಿನಗೆ ಭಾವವಿಲ್ಲ, ಭಂಗಿ ಇಲ್ಲ. ನೀನೆಷ್ಟರ ಮಟ್ಟಿಗೆ ದೊಡ್ಡವಳು ಬಿಡು. ಕ್ರೂರ ದೃಷ್ಟಿಯಿಂದ ಕಷ್ಟ ಕೊಡುವ ನಿನಗೆ ಇಷ್ಟಿರಬೇಕಾದ್ರೆ ಲೋಕಕ್ಕೆ ಸಿರಿದೇವಿ, ಐಶ್ವರ್ಯ ದೇವಿ ನಾನೆಷ್ಟರ ಮಟ್ಟಿರಬೇಕು? ಒಳ್ಳೆ ಮಾತಿನಿಂದ ಹೇಳುತ್ತಿರುವೆನು, ಹೊರಟು ಹೋದರೆ ಸರಿ, ಇಲ್ಲವಾದ ಪರಿಣಾಮ ನೆಟ್ಟಗಿರಲಾರು ಜೋಕೆ. ಮಾತೆ, ನನ್ನ ಗೋ ಒಂದಲ್ಪಾವತ್ತಕ್ಕೆ ಇಡೀ ಬ್ರಹ್ಮಾಂಡವೇ ಗಡಗಡ ನಡುಗುತ್ತಿರುವುದು. ಹೀಗಿರುವಲ್ಲಿ ನನ್ನನ್ನು ಜರಿದು ನಿಂದಿಸುತ್ತಿರುವೆಯಾ ನೀನು? ನಾನಿಲ್ಲದಿದ್ದರೆ ಭಕ್ತಿಗೆ ಬೆಲೆ ಇಲ್ಲ. ನಾನಿಲ್ಲದಿದ್ದರೆ ಶಕ್ತಿಗೆ ಬೆಲೆ ಇಲ್ಲ. ನಿನ್ನ ಪೌರುಷ ಅಡಗಿಸಿ ನಾನು ಜಗದೊಳಗಡೆ ಖ್ಯಾತಿಯನ್ನು
ಅರ್ಜುನ ಜಗದೊಳಗೆ ಕಾತಿಯನ್ನು ತೋರಿಸು ನಿನ್ನ ಬಲವನೀಗ ಶನಿದೇವ ತೋರಿಸು ನಿನ್ನ ಬಲವನಿ ದತ್ತ ದರಿದ್ರನ ದರೆಯೊಳಗೆ ದತ್ತ ದರಿದ್ರನ ದರೆಯೊಳಗೆ ದತ್ತ ದರಿದ್ರನ ದರೆಯೊಳಗೆ ಹರಿಹರನೆಲ್ಲ ಹಡಗಿಸಿ ನಾನು ನಿನ್ನಯ ಧರ್ಮವನ್ನು ನಗಿಸುವೆ ಹರಿಹರನೆಲ್ಲ ಹಡಗಿಸಿ ನಾನು ನಿನ್ನಯ ಧರ್ಮವನ್ನು ನಗಿಸುವೆ ಜಗದೊಳಗೆನ್ನಯ ಶಕ್ತಿಯ ತಡೆಯಲು ಜಗದೊಳಗೆನ್ನಯ ಶಕ್ತಿಯ ತೊಡೆಯಲು ಎಲ್ಲರುಂಟೆ ಈ ಹರೆಯೊಳಗೆ ಎಲ್ಲರುಂಟೆ ಈ ಜಗದೊಳಗೆ ಎಲ್ಲರುಂಟೆ ಈ ಹರೆಯೊಳಗೆ ಮಹಾಲಕ್ಷ್ಮಿಯೇ ನಿನ್ನಯ ಗರ್ವ ಮುರಿಯದ ಬಿಡಲ ಧರೆಯೊಳಗೆ ಮಹಾಲಕ್ಷ್ಮಿಯೇ ನಿನ್ನಯ ಗರ್ವ ಮುರಿಯದ ಬಿಡಲ ಧರೆಯೊಳಗೆ ಬಿರಿಯು ಎಚ್ಚ ನಿರಿಯು ಎಚ್ಚ ಬಿರಿಯು ಎಚ್ಚ ನಿರಿಯು ಎಚ್ಚ ನಾನು ಎಚ್ಚ ನೀನು ಎಚ್ಚ ತೋರದ ಬಿಡನ ಧರೆಯೊಳಗೆ ತೋರದ ಬಿಡನ ಜಗದೊಳಗೆ ತೋರದ ಬಿಡನ ಧರೆಯೊಳಗೆ ಮಹಾಲಕ್ಷ್ಮಿ ನನ್ನಿಂದ ಏನಾಗಬೇಕೆಂದು ನನ್ನನ್ನು ತೃಣೀಕರಿಸಿ ಮಾತನಾಡುತ್ತಿರುವೆಯಾ ನೀನು ನಾನು ಛಾಯಾದೇವಿಯ ಗರ್ಭ ಸಂಜಾತನಾಗಿ ಜನಿಸಿ ನನ್ನ ತಾಯಿಗೆ ಬಂದಿರುವ ಕಳಂಕವನ್ನು ತೀರಿಸುವ ಸಲುವಾಗಿ ವೈತರುಣಿ ಸರೋವರದಲ್ಲಿ ಅಘೋನ್ಮುಖರಾಗಿ ನಿಂತು ಇಡೀ ಬ್ರಹ್ಮಾಂಡದ ಶಾಖವನ್ನೆಲ್ಲ ನನ್ನ ಉದರದಲ್ಲಿ ಧರಿಸಿಕೊಂಡಾಗ ನನ್ನ ತಪಸ್ಸಿನ ಜ್ವಾಲೆಯನ್ನು ತಾವಲಾರದೆ ದೇವಾನು ದೇವತೆಗಳೇ ಓಡೋಡಿ ಬಂದು ಅವರಲ್ಲಿರುವ ಅರ್ಧಶಕ್ತಿಯನ್ನು ನನಗೆ ದಾರಿಯನ್ನು ಕೊಡಲಿಲ್ಲವೇನು ಎಷ್ಟು ಸಾಲದೆ ಈ ಸೂರ್ಯಪುತ್ರನೇ ಜಗತ್ತಿಗೆ ದೊಡ್ಡವನೆಂದು ಹೇಳುವುದಕ್ಕೆ ಇಷ್ಟೇ ಅಲ್ಲ ನಿನ್ನ ಶಕ್ತಿಯು ನನ್ನಲ್ಲಿ ಅಡಕವಾಗಿದೆ ಎಂಬುದನ್ನು ಮರೆಯಬೇಡ ಮರೆತೆ ಜೋಕ್ಷೆ ನನ್ನ ವಿಚಾರವು ತಿಳಿದು ಸಹ ಮೂಢನಂತೆ ಮಾತನಾಡುತ್ತಿರುವೆಯಲ್ಲ ಈಗಲಾದರೂ ಹೇಳುತ್ತಿರುವೆನು ಒಳ್ಳೆಯ ಮಾತಿನಿಂದ ಇಲ್ಲಿಂದ ಹೊರಟು ಹೋಗು ಇಲ್ಲವಾದರೆ ನಿನ್ನ ಪರಿಣಾಮವು ನೆಟ್ಟಗಿರಲಾರದು ಈ ಜಗತ್ತಿಗೆಲ್ಲ ಈ ಸೂರ್ಯಪುತ್ರನೇ ದೊಡ್ಡವನು ನೀನೇನೇ ಹೇಳಿದ್ರು ಈ ಜಗತ್ತಿಗೆಲ್ಲ ಈ ಛಾಯಾತ್ಮಜನೇ ದೊಡ್ಡವನು ಅದೆಂದಿಗೂ ಸಾಧ್ಯವಿಲ್ಲ ಈ ಮಹಾಲಕ್ಷ್ಮಿಯೇ ದೊಡ್ಡವಳು ಈ ಛಾಯಾ ಗರ್ಭ ಸಂಜಾತನಾದ ಈ ಶರಶ್ಚರನೇ ದೊಡ್ಡವನು ಅದೆಂದಿಗೂ ಸಾಧ್ಯವಿಲ್ಲ ವರಲಕ್ಷ್ಮಿ ಧನಲಕ್ಷ್ಮಿ ಭಾಗ್ಯಲಕ್ಷ್ಮಿ ಮಹಾಲಕ್ಷ್ಮಿಯೇ ದೊಡ್ಡವಳು ಹಾಗೇನು ಮೌನದಲ್ಲಿ ಮಗ್ನನಾಗಿ ಮಲಗಿರುವ ನಿನ್ನ ಪತಿ ದೇವರನ್ನೇ ಎಚ್ಚರಿಸು ಆತನೇ ತೀರ್ಮಾನ ಮಾಡಲಿ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ಹಾಗೆ ಆಗಲಿ ಆಗಲಿ ಪ್ರಾಣೇಶ್ವರ ಇದೇನು ವಾದ ವಿವಾಹವು ನಡೆಯುತ್ತಿದ್ದರೆ ಈ ರೀತಿ ಗಾಢ ನಿದ್ರೆಯಲ್ಲಿದ್ದಿರುವಿರನ ಎಚ್ಚರವಾಗಬಾರದು ಸ್ವಾಮಿ ಪ್ರಾಣೇಶ್ವರ ಏಕೆ ಲಕ್ಷ್ಮಿ ಏನಾಯಿತು ಓ ಸೂರ್ಯಪುತ್ರ ಇಷ್ಟೊಂದು ಆವೇಶವೇಕೆ ಶ್ರೀಹರಿ ನಾನು ನಿನ್ನ ಆಜ್ಞಾ ಪಾಲಕನಾದರೂ ನಿನ್ನಲ್ಲಿ ನನ್ನದೊಂದು ಭಿನ್ನಹ ಏನು ಸೂರ್ಯಪುತ್ರ ಶ್ರೀಹರಿ ಜಗತ್ತಿನಲ್ಲಿ ಅಹಂಕಾರವು ಆರ್ಭಟಿಸಿ ಮೆರೆಯುತ್ತಿರುವುದು ನಾನು ಮಾತಿಗೆ ಎಷ್ಟೇ ವಿಧವಾಗಿ ಹೇಳಿದರೂ ಮಾತಿಗೆ ನನಗೆ ಸವಾಲಾಗಿ ನಿಂತಿರುವುದು ಇದು ನ್ಯಾಯವೇ ನಾರಾಯಣ ಮಹಾಲಕ್ಷ್ಮಿ ನಿನಗೆ ತಿಳಿಯದ್ದೇನಿದೆ ಸೂರ್ಯಪುತ್ರನಿಗೆ ಅರಿವಾಗದಂತೆ ಆತನಲ್ಲಿ ಅದ್ಭುತ ಶಕ್ತಿಗಳು ಅಡಕವಾಗಿವೆ ನೀವಿರುವರು ವಾದವನ್ನು ಬಿಟ್ಟು ಬಿಡಿ ಸ್ವಾಮಿ ಅಷ್ಟ ಐಶ್ವರ್ಯಕ್ಕೆ ಅಧಿದೇವತೆ ಆದ ಈ ಮಹಾಲಕ್ಷ್ಮಿ ಹೆಚ್ಚು ಕ್ರೂರ ದೃಷ್ಟಿಯಿಂದ ಬಡವರನ್ನು ಕಾಡುವ ಈ ಶನಿ ಹೆಚ್ಚು ತಿಳಿಸುರಾಗಿ ಸ್ವಾಮಿ ಮಹಾಲಕ್ಷ್ಮಿ ನೀವೀರ್ವರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ವಿಂಗಡಿಸಲಾಗದು ಸೂರ್ಯಪುತ್ರನಾದರೂ ವಿಧಿ ಸ್ವರೂಪ ಈತನಿಲ್ಲದಿದ್ದರೆ ಮದೋನ್ಮತ್ತರಾಗಿ ಮೆರೆಯುತ್ತಿರುವವರನ್ನು ಮಟ್ಟ ಹಾಕಲು ಸಾಧ್ಯವೇ ಇಲ್ಲ ಇನ್ನು ನೀನು ನಿಧಿಯಿದ್ದಂತೆ ಸಕಲ ಸ್ಥೈಶ್ವರ್ಯಕ್ಕೂ ನೀನೇ ಕಾರಣಳು ಹೀಗಿರುವಾಗ ನೀವಿರುವರೂ ಸಮಾನರೇ ಶ್ರೀಹರಿ ಈ ಉಪಚಾರದ ಮಾತುಗಳಿಂದ ನಮ್ಮ ಪ್ರಶ್ನೆಗೆ ಉತ್ತರ ದೊರಕುವುದಿಲ್ಲ ಏನೇ ಆದರೂ ಮಹಾಲಕ್ಷ್ಮಿಯೋ ನಿನ್ನ ಸತಿಯಲ್ಲವೇ ನೀನು ಆಕೆಯನ್ನು ಎಲ್ಲಿ ತಾನೇ ಬಿಟ್ಟುಕೊಡುವೆ ನಿನ್ನಿಂದ ನಮಗೆ ನ್ಯಾಯ ದೊರಕದೆ ಹೋದರೇನಂತೆ ನಾವು ಬ್ರಹ್ಮದೇವನಲ್ಲಿಗೆ ಹೋಗುತ್ತೇವೆ ನಮಗಲ್ಲಿ ನ್ಯಾಯ ದೊರಕುವುದು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದು ಬ್ರಹ್ಮ ಲೋಕಕ್ಕೇನು ಬ್ರಹ್ಮಾಂಡಕ್ಕೆ ಹೋಗೋಣ ನಡೆ 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 ಹೋಗೋಣ ಪ್ರಾಣೇಶ್ವರ ನನ್ನನ್ನು ಆಶೀರ್ವದಿಸಿ ಕಳಿಸುವರಾಗಿ
ಶ್ರೀಹರಿ, ನಿನಗೆ ಎಲ್ಲಾ ವಿಚಾರವೂ ತಿಳಿದಿದ್ದರೂ ಸಹ ಏನು ಗೊತ್ತಿಲ್ಲದವನಂತೆ ನಡೆಸುತ್ತಿರುವೆಯ. ಮಹಾಲಕ್ಷ್ಮಿಯನ್ನು ನಿನ್ನ ಹೃದಯದಿಂದ ಹೊರಗೆ ಬಿಟ್ಟು ತಮಾಷೆಯನ್ನು ನೋಡುತ್ತಿರುವೆಯ ನೀನು. ಮಹಾಲಕ್ಷ್ಮಿಗೆ ಇಷ್ಟೊಂದು ದುರಹಂಕಾರ ಎಂದ ಮೇಲೆ ಅವಳ ಸೊಕ್ಕನ್ನಡಗಿಸಲು ನಾನು ಸಿದ್ಧ. ನಾನಿನ್ನು ಬ್ರಹ್ಮಲೋಕಕ್ಕೆ ಹೋಗುತ್ತೇನೆ, ನಮ್ಮ ಸಾರ್ಥಕತೆಯನ್ನು ಮುಗಿಸಿಕೊಂಡು ಬರುತ್ತೇನೆ. ವಿಧಿನಿಧಿಯರ ವಾದವು ಇಷ್ಟೊಂದು ಪ್ರಬಲವಾಗಿರಬೇಕಾದರೆ ಇನ್ನು ಮುಂದೆ ಮನುಕುಲದ ಉದ್ಧಾರಕ್ಕೆ ನಾಂದಿಯಾಗುವುದು. ಇದರ ಸೂತ್ರಧಾರ ನಾರದನೇ ಆಗಿರುವಾಗ ಎಲ್ಲವೂ ವಿಚಿತ್ರವಾಗಿಯೇ ನಡೆಯುವುದು. ಇರಲಿ, ನಾನು ಈ ಸಮಯದಲ್ಲಿ ತಟಸ್ಥನಾಗಿರುವೆನು. ಮುಂದೆ ಆಗುವ ಕಾರ್ಯವಂತೂ ನಿಲ್ಲದು. ಭೂಲೋಕದ ಮನುಕುಲದ ಉದ್ಧಾರಕ್ಕಾಗಿ ಜನಿಸಿರುವವನೇ ಆ ಮಾಂಧಾತ. ಅವನಿಂದ ಇಕ್ಷಾಕು ವಂಶದ ಕೀರ್ತಿಯು ಆಚಂದ್ರ ಕಾರ್ಗೆ ಬೆಳಗುವುದು. ಮುಂದಾಗುವ ಕಾರ್ಯಗಳೆಲ್ಲವನ್ನೂ ವೀಕ್ಷಿಸುವೆನು. ಮಂತ್ರಿ ಕ್ಷೇಮವೇ ನೈ ಪುರದ ಪ್ರಜೆಗಳು ಮಂತ್ರಿ ಶೇಖರ. ಮಂತ್ರಿಗಳೇ. ಹಾ ಪ್ರಭು. ಕ್ಷೇಮವೇ ನೈ ಪುರದ ಪ್ರಜೆಗಳು ಮಂತ್ರಿ ಶೇಖರ. ಭೋಗ ಭಾಗ್ಯವಂತರಾಗಿ ಭೋಗ ಭಾಗ್ಯವಂತರಾಗಿ ಭೋಗ ಭಾಗ್ಯವಂತರಾಗಿ ಬಾಳುತ್ತಿಹರೆ ಅರುಷಧಿ. ಕ್ಷೇಮವೇ ನೈ ಪುರದ ಪ್ರಜೆಗಳು ಮಂತ್ರಿ ಶೇಖರ. ಮಂತ್ರಿಗಳೇ. ಹಾ ಪ್ರಭು. ಸೈನಾಧೀಕ್ಷನೇ. ಹೋ ಪ್ರಭು. ಧುರುಳರನ್ನು ಹರಣಗೈಯಲು ಸರಸಿ ಜಾಕ್ಷನ. ಧುರುಳರನ್ನು ಹರಣಗೈಯಲು ಸರಸಿ ಜಾಕ್ಷನ. ಕರುಣೆಯಿಂದ ಕಾರ್ಯ ಸಾಧಿಸಿ. ಮಂತ್ರಿ ಸೈನಾಧೀಕ್ಷನೇ. ಪ್ರಭು. ಕರುಣೆಯಿಂದ ಕಾರ್ಯ ಸಾಧಿಸಿ ಕರುಣೆಯಿಂದ ಕಾರ್ಯ ಸಾಧಿಸಿ ಕರುಣೆಯಿಂದ ಕಾರ್ಯ ಸಾಧಿಸಿ ಬಾಳುತ್ತಿಹರೆ ಪ್ರಜೆಗಳು. ಕ್ಷೇಮವೇ ನೈ ಪುರದ ಪ್ರಜೆಗಳು ಮಂತ್ರಿ ಶೇಖರ. ಮಂತ್ರಿಗಳೇ. ಹಾ ಪ್ರಭು. ನಮ್ಮ ರಾಜ್ಯದ ರಾಜ್ಯಾಡಳಿತವು ಯಾವ ರೀತಿಯಲ್ಲಿ ಇರುವುದು ಅದನ್ನು ತಿಳಿಸುವರಾಗಿ. ಆಗಬಹುದು ಪ್ರಭು. ಪ್ರಭು ಲಾಲಿಸೋ ರಾಜ್ಯದ ವಿವರವ ಪ್ರಭು ಲಾಲಿಸೋ. ಪ್ರಭು. ಮಂತ್ರಿಗಳೇ. ಪ್ರಭು ಲಾಲಿಸೋ ರಾಜ್ಯದ ವಿವರವ ಪ್ರಭು ಲಾಲಿಸೋ. ಕಾಲ ಕಾಲಗೀಗ ಮಳೆ ಬೆಳೆಗಳಾಗೆ ಕಾಲ ಕಾಲಗೀಗ
ಮಳೆ ಬೆಳೆಗಳಾಗೆ ನಮ್ಮ ಪ್ರಜೆಗಳೆಲ್ಲ ಸೌಖ್ಯದಿಂದಿರುವರು ಪ್ರಭೋ ಲಾಲಿಸ ರಾಜ್ಯದ ವಿವರವ ಪ್ರಭೋ ಲಾಲಿಸ ಪ್ರಭು ಮಂತ್ರಿಗಳೇ, ಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಿಂದಲೂ ಮತ್ತು ಧರ್ಮದಿಂದಲೂ ಕೂಡಿ ನಮ್ಮ ಪ್ರಜೆಗಳೆಲ್ಲರೂ ಬಹಳ ಸೌಖ್ಯದಿಂದಿರುವರು. ಮತ್ತೇನಪ್ಪಣೆ? ಬಹಳ ಸಂತೋಷ, ಬಹಳ ಸಂತೋಷ ಮಂತ್ರಿಗಳೇ. ಮಂತ್ರಿಗಳೇ, ಮಹಾಪ್ರಭು ನಿಮ್ಮ ಪೀಠವನ್ನು ಅಲಂಕರಿಸಿ. ಆಗಬಹುದು ಪ್ರಭು. ಸೈನ್ಯಾಧೀಕ್ಷನೇ ಮಹಾಪ್ರಭು. ಥಳಪ ಪೆಳು ಬೇಗನೆ, ಥಳಪ ಪೆಳು ಬೇಗನೆ, ಥಳಪ ಪೆಳು ಬೇಗನೆ. ಸೈನ್ಯಾಧೀಕ್ಷನೇ ಮಹಾಪ್ರಭು. ಸುಲಲಿತ ಧೋಳು ಸೈನ್ಯ ಸೌಖ್ಯದೋಳಿ ಹಾರೆ, ಸೈನ್ಯಾಧೀಕ್ಷನೇ ಮಹಾಪ್ರಭು. ಸುಲಲಿತ ಧೋಳು ಸೈನ್ಯ ಸೌಖ್ಯದೋಳಿ ಹಾರೆ, ಅಂದದಿ ಹಾರು ಚಂದದಿ ಮಾತೆಯ, ಅಂದದಿ ಹಾರು ಚಂದದಿ ಮಾತೆಯ. ಥಳಪ ಬೆಳು ಬೇಗನೆ, ಥಳಪ ಬೆಳು ಬೇಗನೆ, ಥಳಪ ಬೆಳು ಬೇಗನೆ. ಸೈನ್ಯಾಧೀಕ್ಷನೇ ಮಹಾಪ್ರಭು. ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ವಿವರಿಸು. ಅಪ್ಪಣೆ ಮಹಾಪ್ರಭು. ಚಂಡರಿಪೆ ಭೂಮಂಡಲಂಗಳ ಮಹಾಪ್ರಭು. ಸೈನ್ಯಾಧೀಕ್ಷನೇ ಚಂಡರಿಪೆ ಭೂಮಂಡಲಂಗಳ ಖಂಡಿಸುತ್ತೆ ಪರರಾಜರ ಸೈನ್ಯವ. ಮಹಾಪ್ರಭು. ಅಲಾ ಸೈನ್ಯಾಧೀಕ್ಷನೇ ಕಾಲನ ಸೈನ್ಯದಿ ಕಾಲನ ಸೈನ್ಯದಿ ಶತ್ರುಗಳ ಶಿರವ ಭೇದಿಸುವೆನು ಬರದಿ. ಮಹಾಪ್ರಭು. ಅಲಾ ಸೈನ್ಯಾಧೀಕ್ಷನೇ ಮಂಡಲ ಭೂಪ ಕೇಳು ಬೇಳುವೆನು, ಮಂಡಲ ಭೂಪ ಕೇಳು ಮಹಾಪ್ರಭು. ಮಂಡಲ ಭೂಪ ಕೇಳು ಬೇಳುವೆನು, ಮಂಡಲ ಭೂಪ ಕೇಳು. ಚಂಡ ಚಂಡರಿಪುಗಳು ಮುಂಡಗಳು ಖಂಡಿಸುತ್ತ ಮಹಾಪ್ರಭು. ಸೈನ್ಯಾಧೀಕ್ಷನೇ ಚಂಡ ಚಂಡರಿಪುಗಳು ಮುಂಡಗಳು ಖಂಡಿಸುತ್ತ ರುಂಡಗಳು ಚಂಡಾಡಿ ಗುಂಡಾಗಳು ಚಂಡಾಡಿ ಒಂದುವೆ ಆನಂದವ. ಮಂಡಲ ಭೂಪ ಕೇಳು ಬೇಳುವೆನು, ಮಂಡಲ ಭೂಪ ಕೇಳು ಮಹಾಪ್ರಭು. ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆಂದರೆ ಮದಿಸಿದ ಆನೆಯ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದರೆ ಹೇಗೆ ನುಚ್ಚು ನುಚ್ಚಾಗಿ ಹೋಗುವುದು ಆ ರೀತಿಯಲ್ಲಿಟ್ಟಿರುವೆನು. ಮುಂದೆ ನಪ್ಪಣೆ ಮಹಾಪ್ರಭು. ಬಲ ಬಲ ಸೈನ್ಯಾಧೀಕ್ಷರೇ. ಮಂತ್ರಿ ಸೈನ್ಯಾಧೀಕ್ಷ ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು. ಬಾಪು ಬಾಪು ವೀರರೇ ಹರುಷಗೊಂಡೆ, ಬಾಪು ಬಾಪು ವೀರರೇ. ಮಂತ್ರಿ ಮಹಾಪ್ರಭು. ಬಾಪು ಬಾಪು ವೀರರೇ ಹರುಷಗೊಂಡೆ, ಬಾಪು ಬಾಪು ವೀರರೇ. ಮಂತ್ರಿಗಳೇ ಮಹಾಪ್ರಭು. ಮಂತ್ರಿ ಜನರು ನೀವೆ ಮಂತ್ರ ಮಗಳ
ತೋರೆ ಮಂತ್ರಿ ಜಾಣರು ನೀವೆ ಮಂತ್ರತ್ವಗಳ ತೋರೆ ಕಾಂತು ಪಿತನ ದಯ ಕಾಂತು ಪಿತನ ದಯ ಕಾಂತು ಪಿತನ ದಯದಿಂದ ಅರುಷ ಬಾಬು ಬಹು ವೀರರೇ ಅರುಷಗೊಂಡ ಬಾಬು ಬಹು ವೀರರೇ ಸೈನ್ಯಾಧೀಶರೇ ಹರಿಕುಲ ಭೀಮನಿನೆ ವರ ಸೈನ್ಯಪತಿನಿನೆ ಹರಿಕುಲ ಭೀಮನಿನೆ ವರ ಸೈನ್ಯಪತಿ ವರದಿಂದ ಮಾಯ ಸೈನ್ಯ ವರದಿಂದ ಮಾಯ ಸೈನ್ಯ ರಚಿಸುತ್ತಲಿರು ಬಾಬು ಬಾಬು ವೀರರೇ ಹರೋಷಗೊಂಡೆ ಬಾಬು ಬಾಬು ವೀರರೇ ಮಂತ್ರಿ ಸೈನ್ಯಾಧೀಕ್ಷ ಪ್ರಭು ಮಹಾಮಂತ್ರಿಗಳ ಚಾಣಾಕ್ಷತೆ ದಂಡನಾಯಕರ ಕಾರ್ಯದಕ್ಷತೆಯನ್ನು ಕಂಡು ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಇನ್ನು ನಮ್ಮ ಭಾವ ಯುವನಾಶ್ವರ ಭಾವೈಕ್ಯತೆಯನ್ನು ಪಡೆದ ನಾವೇ ಧನ್ಯರು, ನಮ್ಮ ಪ್ರಜೆಗಳೇ ಪುಣ್ಯವಂತರು. ಈ ಆನಂದದ ಸಮಯದಲ್ಲಿ ನಿಮಗೊಂದು ಸಂದೇಶವಿದೆ ಮಂತ್ರಿಗಳೇ. ಅದೇನೆಂದರೆ, ತುಂಬು ಯೌವನಕ್ಕೆ ಕಾಲಿಟ್ಟಿರುವ ನಮ್ಮ ಪುತ್ರಿ ಬಿಂದುಮತಿಯನ್ನು ಭಾವ ಯುವನಾಶ್ವನ ಪುತ್ರ ಮಹಂದಾತನಿಗೆ ಕೊಟ್ಟು ವಿವಾಹ ಮಾಡಬೇಕೆಂಬುದು ನಮ್ಮ ಬಹುದಿನದ ಹೆಬ್ಬಯಕೆಯಾಗಿದೆ. ಮಂತ್ರಿಗಳೇ, ಪ್ರಭು, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಪ್ರಭು, ರಾಜಕುಮಾರಿಯನ್ನ ಆಸ್ಥಾನಕ್ಕೆ ಕರೆಸಿ ಅವರ ಅಭಿಪ್ರಾಯ ತಿಳಿಯುವುದೇ ನನ್ನ ಭಾವನೆ. ನಿಜ ಮಂತ್ರಿಗಳೇ. ಮಂತ್ರಿಗಳೇ, ನೀವೀಗಲೇ ಹೋಗಿ ನಮ್ಮ ಪುತ್ರಿ ಬಿಂದುಮತಿಯನ್ನು ಇಲ್ಲಿಗೆ ಕರೆದುಕೊಂಡು ಬರುವರ? ಆಗಬಹುದು ಪ್ರಭು. ಜನಕರಿಗೆ ನಮಸ್ಕರಿಸಿ. ಬಾ ಮಗಳೇ, ಬಾ. ಜನಕ, ನನ್ನನ್ನು ಕರೆಸಿದ ಕಾರಣವೇನು? ಕುಮಾರಿ, ಎಷ್ಟು ಸುಂದರವಾಗಿ ಕಂಗೊಳಿಸುತ್ತಿರುವೆ. ನನ್ನ ಕಣ್ಣೆ ನಿನಗೆ ದೃಷ್ಟಿಯಾದೀತು. ಕಂದ, ನಿನ್ನ ಬಳಿ ಒಂದು ವಿಚಾರವನ್ನು ತಿಳಿಸಬೇಕಾಗಿದೆ. ಅಂತಹ ವಿಷಯವೇನು ಜನಕ? ಕುಮಾರಿ, ಭಾವ ಯುವನಾಶ್ವನ ಪುತ್ರ ಮಹಂದಾತನಿಗೆ ನಿನ್ನನ್ನು ಕೊಟ್ಟು ವಿವಾಹ ಮಾಡಬೇಕೆಂಬುದು ನಮ್ಮ ಬಹುದಿನದ ಬಯಕೆ. ಇದಕ್ಕೆ ಆಗಲಿ ಜನಕ. ಆನಂದವಾಯಿತು, ಮಹದಾನಂದವಾಯಿತು. ಮಂತ್ರಿಗಳೇ, ರಥವು ಸಿದ್ಧವಾಗಲಿ. ಹಿಂದೆ ನಾವು ಧಾತ್ರಿಪಟ್ಟಣಕ್ಕೆ ಪ್ರಯಾಣವನ್ನು ಬೆಳೆಸಬೇಕು.